ಜಗತ್ನಾಥನನ್ನು ಭಾವಿಸುತ್ತದೆ. ಹೇಗೆಂದರೆ ದುಷ್ಟ ಮಾಮನಿಯಿಂದ ಕಂಡ ದುರ್ಯೋಧನನಿಗೆ ದುಃಖವನ್ನೇ ಕೊಡುವನು, ಧರ್ಮದ ನೆಲೆಯಾದ ಧರ್ಮರಾಯನಿಗೆ ಶಾಂತಿಯನ್ನೇ ಕೊಡುವನು, ಅಜ್ಞಾನಿಗಳಿಗೆ ಅನೇಕ ರೂಪವಾಗಿ ಕಂಡು ಸುಜ್ಞಾನಿಗೆ ಮಾತ್ರ ಪ್ರತ್ಯಕ್ಷ ಗುರುವಾಗಿ ಗುರು ರೂಪವಾಗಿ ತೋರುತ್ತದೆ. ಕಣ್ಣು ಮುಚ್ಚಿ ತೆರೆದರೆ ನಮ್ಮ ಮುಂದೆ ಕಾಣುವುದೆಲ್ಲ ಒಂದೊಂದು ತರಹದ ಗುರು ಬೋಧನೆ ಕೊಡ್ತಾ ಇದೆ. ಹೇಗೆಂದರೆ ಕಳ್ಳ, ಕೋಣ, ಒಬ್ಬ ಕಳ್ಳ, ಒಂದು ಕೋಣ, ಪೂರ ಹಂದಿಯ ವಿಚಾರವನ್ನು ನಾವು ಮಾಡಿಕೊಂಡು ಒಬ್ಬ ಕಳ್ಳನ್ನು ಕಳ್ಳತನ ಮಾಡಿದ್ದಾನೆ, ಆತನಿಗೆ ಸರಿಯಾಗಿ ಶಿಕ್ಷೆ ವಿಧಿಸುವುದಕ್ಕಾಗಿ ಪೊಲೀಸರು ಆತನನ್ನು ಬಂಧಿಸಿ ಮಾರ್ಗಸ್ಥರವಾಗಿ ಹೇಳಿಕೊಂಡು ಹೋಗುತ್ತಿದ್ದಾರೆ. ಆತ ಸಾರುತ್ತಾ ಹೋಗುತ್ತಾನೆ. ಏನೆಂದು ನನ್ನ ಕಡೆಗೆ ನೋಡಿದೆ, ನಾನು ಕಳ್ಳತನ ಮಾಡಿದ್ದರಿಂದ ನನಗೆ ಸರಿಯಾಗಿ ಶಿಕ್ಷೆ ವಿಧಿಸುವುದಕ್ಕಾಗಿ ಪೊಲೀಸರು ನನ್ನನ್ನು ಬಂಧಿಸಿ ಮಾರ್ಗಸ್ಥರವಾಗಿ ಹೇಳಿಕೊಂಡು ಹೋಗುತ್ತಿದ್ದಾರೆ. ನನ್ನಂತೆ ನೀವ್ಯಾರು? ಯಾರ ಕಳ್ಳತನವನ್ನು ಮಾಡಬೇಡಿದರು? ಆತ ತನ್ನ ಕೈಯಲ್ಲಿದ್ದಂತ ಬೇಡಿಗಳನ್ನು ತೋರಿಸುತ್ತಾ ಮುಂದೆ ಸಾಗುತ್ತಾನೆ. ಅವನಾದರೂ ನಮಗೆ ಬೋಧನೆ ಕೊಡ್ತಾರೆ. ಅದರಂತೆ ಹಂದಿ ಹೇಳ್ತಾ ಇದೆ, ಅವರಂತೆ ಗೋಣವು ಹೇಳ್ತಾ ಇದೆ, ಸುಜನರೇ ನನ್ನ ಕಡೆಗೆ ಲಕ್ಷ್ಯವಿಟ್ಟು ನೋಡಿದೆ. ಹಿಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದರು, ಆದರೆ ಮನುಷ್ಯರು ಮಾಡಬೇಕಾದ ಕರ್ತವ್ಯವನ್ನು ಮಾಡಲಿಲ್ಲ. ಎಲ್ಲರ ನಿಂದೆ ಆಡುವುದು, ಎಲ್ಲರ ಚಾಡಿದರು. ಹೀಗೆ ಎಲ್ಲ ಒಳಗಿದ್ದ ಒಳ್ಳೆಯ ಗುಣಗಳನ್ನು ಆರಿಸಿಕೊಳ್ಳದೆ ಎಲ್ಲ ಒಳಗಿದ್ದ ಅವಗುಣಗಳನ್ನು ಆರಿಸುತ್ತಾ ತಿರುಗಿದ್ದರಿಂದ ಆ ನಿಂದ ಮಾಡಿದ ಆ ಕೋಳಿನ ಜನ್ಮವೇ ನನ್ನಿಗಾಗಿ ಕೋಳಿನ ಜನ್ಮಕ್ಕೆ. ಆದ್ದರಿಂದ ನಾನೀಗ ಕೋಳಿನಾಡಿ ಹುಟ್ಟಿ ಪ್ರತಿಯೊಬ್ಬರ ಬಳಿಗೆ ಬಾರ್ಕೋಲ್ ಕಟ್ಟು ತಿನ್ನುತ್ತಾ ತಿರುಗಾಡ್ತಾ ಇದ್ದೇನೆ. ನನ್ನಂತೆ ನೀವ್ಯಾರು? ಯಾರ ಮನವನ್ನು ವಹಿಸಬೇಡಿದರು? ಆ ಕೋಳು ಹಾಗೂ ನಮಗೆ ಬೋಧನೆಗೆ ಕೊಡ್ತಾ ಇದೆ. ಅದರಂತೆ ಅಲ್ಲಿ ಹೇಳ್ತಾ ಇದೆ, ಸುಜನರೇ ನನ್ನ ಕಡೆಗೆ ಲಕ್ಷ್ಯವಿಟ್ಟು ನೋಡಿದೆ. ಹಿಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದರು, ಆದರೆ ಮನುಷ್ಯರು ಮಾಡಬೇಕಾದ ಕರ್ತವ್ಯವನ್ನು ಮಾಡಲಿಲ್ಲ. ಎಲ್ಲರ ನಿಂದೆ ಆಡುವುದು, ಎಲ್ಲರ ಚಾಡಿಗಳು. ಹೀಗೆ
ಪಂಚಾಗ್ನಿ ಆಗಬೇಕಾದರೆ ನನ್ನಂತೆ ಗುರುವಿನ ವಚನ ಪಾಲನೆಗಾಗಿ ನಾನು ತರುತ್ತಿರುವಂತಹ ನೀರನ್ನೇ ತನ್ನಿರಿ. ನೀವು ಸತ್ತಾಗ ನಿಮ್ಮ ಹೆಣ್ಣನ ಮಕ್ಕಳ ಕಣ್ಣಲ್ಲಿ ಬರುವ ನೀರು, ನಿಮ್ಮ ಹೆಣ್ಣನ ಮಕ್ಕಳು ಅಥವಾ ಒಂದು ಬೆಳಗಿನವರು ಸತ್ತಾಗ ನಿಮ್ಮ ಕಣ್ಣಲ್ಲಿ ಬರುವ ನೀರು ಬರೇ ಭ್ರಾಂತಿಯನ್ನೇ ಹೆಚ್ಚುತ್ತವೆ ಹೊರತು ಶಾಂತಿ ಕೊಡಲಾರ. ನೀನು ಪ್ರತಿನಿತ್ಯ ಕೆರೆ, ಬಾವಿ, ಹೊಳೆ, ಹಳ್ಳಗಳಿಂದ ಬರುವ ನೀರಾದರು ನಿಮ್ಮ ದೇಹವನ್ನು ಪರಿಶುದ್ಧಗೊಳಿಸುವವಷ್ಟೇ ನಿಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಲಾರದು. ಆದರೆ ನನ್ನಂತೆ ಯಾವ ಗುರುವಿನ ವಚನ ಪಾಲನೆಗಾಗಿ ನೀರು ತರುತ್ತಿರುವನು ಅವರ ಮನಸ್ಸನ್ನು ಪರಿಶುದ್ಧಗೊಳಿಸಿ ಪರಮ ಪದವಿ ಕೊಡುವವೆಂದು ನಾನು ಕೈ ಎತ್ತಿ ಸಾರಿ ಹೇಳುತ್ತೇನೆ. ಈಗ ಈ ಗುರು ತಾಯಿಗಳ ಕೋಣೆಯಲ್ಲಿ ಇವರ ಮನೆಯಲ್ಲಿದ್ದಂತ ಹ್ಯಾಂಡೆ ಪಾಂಡೆ ಎಲ್ಲವನ್ನು ತುಂಬಿಸಿ ಬಿಟ್ಟಿದ್ದೇನೆ. ಮುಂದೆ ಮತ್ತಾವ ಕೆಲಸವನ್ನು ಹೇಳುತ್ತಾರೋ ನಿರ್ಮಿಸಿ ಕೇಳುತ್ತೇನೆ. ಒಳಗೆ ಮಾತಾಡ್ತೀವಿ. ಅಂತ ಎಲ್ಲಪ್ಪ ಕಳಿಸಿ ಪ್ಯಾಕಿಂಗ್ ಎಕ್ಸಾಮಿ ಇವರಾಗ ಕೂಡ ಯಜಮಾನ ಪಾತ್ರಕ್ಕೆ ರೂಪಾಯಿ ಕಲಾಕಂಠಕ್ಕೆ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಶ್ರೀಮಂತ ಯಜಮಾನ ಸೇವೆಗಳು ಆಯುಷ್ಯ ಆರೋಗ್ಯ ಭೋಗವಾಗಿ ಕೊಟ್ಟು ಪರ್ಮಿಷನ್ ಮಾಡ್ತಾರೆ. ನಿಜವನ ನೀನು ನೀರು ತನ್ನಕ್ಕೆ ಹತ್ತಿ 3 ತಾಸುಗಳು ಮಿಕ್ಕಿದವು. ಬೇಗ ಬೇಗ ನಡೆಯಲಿಕ್ಕೆ, ಬೇಗ ಬೇಗ ದುಡಿಯಲಿಕ್ಕೆ ನಿನಗೆ ದಾರಿ ಏನು? ದೇವರಿಗೆ ಬಿಟ್ಟ ಗೋಲನಂತಿರುವೆ. ಗೋಲನಾಗಿ ಜಾಣನಾಗಿ ಎಲ್ಲವೂ ಆಗಿ ಈ ಗೋಲನನ್ನು ಇನ್ನೂ ಜಾಣನಾಗಿಯೇ ಮಾಡಲಿಕ್ಕೆ ಸಮರ್ಥನ ಸದ್ಗುರುನಾಥ ತಮ್ಮ ಶಿಕ್ಷೆಯಲ್ಲಿ ಕೊಡುವೆನು. ನಿನಗೆ ಚೆನ್ನಾದ ಶಿಕ್ಷೆಯನ್ನೇ ಕೊಡುವೆನು. ಬೇಸು ಒಳಗಡೆ ಕಸಬರಿಗೆ ತೆಗೆದುಕೊಂಡ್ವಾ. ಹಿಡಿ ಕಸಬರಿಗೇನು. ಹಿಂದಿನ ಮನೆಯನ್ನು ಸ್ವಚ್ಛವಾಗಿ ಕಸ ಹೊಡಗಿ ಹಿಂದೆ ನನ್ನ ತಾಯಿಯ ಮೈಲಿಗೆ ಆದ ಬಟ್ಟೆಗಳಿವೆ ಒಗೆದುಕೊಂಡ್ವಾ. ತೆಗೆದುಕೊಳ್ಳಿ ಕಸಬರಿಗೇನು. ಇದು ಕಸಬರಿಗೆ. ಇದರ ಮೂಲ ಹೇಗೆ ಅಂದರೆ ಆಕಾಶ ಮಾರ್ಗದಿಂದ ಭೂಮಿಯಲ್ಲಿ ಉತ್ಪನ್ನವಾಗಿ ಮರದಿಂದ ಬೇರಿನಿಂದ ಮದಿಗಟ್ಟಿ ಜ್ಞಾನವೆಂಬ ಕುಡಿಗೋಲಿನಿಂದ ಕೊಯ್ದು ಉಪದೇಶವೆಂಬ ಬಿಸಿಲಿನಲ್ಲಿ ಜಲಚಲ ಒಣಗಿಸಿ ಗುರು ಎಂಬ ಹಸ್ತದಿಂದ ಜರಿಯನ್ನು ತೀರಿ ಮುಕ್ತಿ ಎಂಬ ಗಂಟು ಮುಂದೆ ಕಟ್ಟಿ ಚಕ್ಕನೆ ಜಾರಿಸಿ ಕಟ್ಟಿದ ಕಸಬರಿಗೆ ಇದು ಕೈಗೊಂಡೆವ ಕಸಬರಿಗೆ.
ಬೋಧನೆ ಕೊಡ್ತಾ ಇದ್ದೀನಿ. ಲೇಖಕರೇ, ಏನು ಮೂರ್ಖ, ಗುರು ಎಂದು ಒಂದೇ ಸವನೆ ಕುರಾಡ್ಸಲಿಕ್ಕೆ ನಿನಗೇನು ಗುರುವಿನ ವಿಕಾರ ಆಯ್ತೈತೆ ನೋಡು. ಕಸವನ್ನು ಹೊರಬೋದು ಆಯಿತು ಅಥವಾ ಇಲ್ಲೋ ಒಟ ಎಂದು ಏನು ಒಟ್ಟುಗೊಳಿಸುತ್ತೇವೆ ಮತ್ತು ಈ ಕಸಬರಿಗೆ ಏಕೆ ನಮಸ್ಕಾರ ಮಾಡಿದಿ? ಗುರು ಎಂದು ಗುರುನಾಮವನ್ನು ಕೊಂಡಾಡ್ತಾ ಇದ್ದೇನೆ. ಈ ಕಸಬರಿಗೆಯಿಂದ ಗುರುಭಾವವನ್ನು ಹೊಂದುತ್ತೇವೆ ತಾಯಿ. ಏನು ಮೂರ್ಖ, ಏತರ ಗುರು ಬೀತರ ಗುರು, ಕುಂತರ ಗುರು ನೀತರ ಗುರು, ಏನು ಹೇಳಿದ್ರು ಗುರು, ಏನು ಕೇಳಿದ್ರು ಗುರು. ಗುರು ಎಂದು ಒಂದೇ ಸವನೆ ಕುರಾಡ್ಲಿಕ್ಕೆ ನಿನಗೇನು ಗುರುವಿನ ವಿಕಾರ ಹತ್ತೈತೆ ನೋಡು. ಹೇಳಿದಷ್ಟು ಹಣವನ್ನು ಕೊಟ್ಟು ಚಲೋ ಆಗಲಿ. ಈ ನನ್ನ ಮನಸ್ಸಲ್ಲಿ ಯಾವಾಗಲೂ ಒಂದೇ ಸವಳೆ ಕೂಡಿಯನ್ನು ಕುರಾಸುವ ನಾಯಿ ಕೊಡಲು. ಅಮ್ಮ, ನ್ಯಾಯಕ್ಕೆ ಮತ್ತು ನಮಗಿದ್ದರೆ ಈ ಮಾಯಾ ಪ್ರಪಂಚದಲ್ಲಿ ಸಿಕ್ಕು ನಾವೇ ಕೈ ನಡೆಯುತ್ತಿದ್ದೇವಮ್ಮ. ಏನು ನಿಜಮ, ನಮಗೆ ಆ ನಾಯಿ ಕಿಮ್ಮತ್ತಿಲ್ಲವೇ? ಇಲ್ಲ ಪ್ರೇಮಲಾದೇವಿ, ಮಾನವ ಜಾತಿಗೆ ನಾಯೇ ಕಿಮ್ಮತ್ತು ಸಹ ಇಲ್ಲ. ಅನ್ನ ಹಾಕಿ ಸರುತ್ತಿರುವ ಆ ಯಜಮಾನರ ಕೂಡ ಆ ಮೂಕ ಪ್ರಾಣಿ ನಾಯಿ ಹೇಗೆ ನಡೆದುಕೊಳ್ತಾ ಇದೆ? ಏನು, ಅನ್ನ ಹಾಕಿ ಸರ್ವತಿಯವರವರ ಉಪಕಾರವನ್ನು ಸ್ಮರಿಸಿ ಅವರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ವಿಶ್ವಾಸದಿಂದ ಇರುತ್ತದೆ. ಅಂದ ಮೇಲೆ ಅನ್ನ ವಸ್ತ್ರ ಮಳೆ ಬೇರ್ಪಟ್ಟು ಸರುತ್ತಿದ್ದಾನೆ ಆ ಮಹಾರಾಜ. ಆತನ ಉಪಕಾರವನ್ನು ಸ್ಮರಿಸಲು ಮಾನವ ಜಾತಿಗೆ ಆ ಮೂಕ ಪ್ರಾಣಿ ನಾಯಿಯಾದರು ಗುರುಬಂದ್ರೆ ನಂಬಿಕೊಳ್ಳುವರಾಗಿರಿ. ಆತನ ಉಪಕಾರವನ್ನು ಸ್ಮರಿಸಿದರು ಆ ಮೂಕ ಪ್ರಾಣಿ ನಾಯಿಯಾದರು ನಮಗೆ ಗುರುಬೋಧನೆ ಕೊಡ್ತಾ ಇದೆ. ನಾನು ಆ ನಾಯಿಗಾದರು ಗುರುಭಾವದಿಂದ ನಮಸ್ಕರಿಸುತ್ತೇನೆ. ನಿನ್ನಲ್ಲಿ ನೀತಿ ಶಾಸ್ತ್ರವನ್ನು ಕೇಳಿ ಕಲಿತುಕೊಳ್ಳಲಿಕ್ಕೆ ನಾವು ನಿಲ್ಲಿಸಿಕೊಂಡಲ್ಲ. ಬರುವಾಗದಲ್ಲಿ ಬರಲಿಕ್ಕೆ ತಾಯಂದಿರ ಜೊತೆಗೆ ಇಟ್ಟುಕೊಂಡಿದ್ದೇವೆ. ಎಲ್ಲರ ಪ್ರತಿಷ್ಠಿಕೆಯನ್ನು ನಾವು ಮುಂದೆ ತಾಯಿ, ಈತನ ಕೈಯಲ್ಲಿ ಹೆಂಗೆ ಬರುವಂತ ಹಾ ಏಕೋ ನನ್ನ ಕೈಕಾಲಗಳು ಬೀಳುತ್ತೇವೆ. ಚೆನ್ನಾಗಿ ಆ ಸ್ಥಿತಿ ಕಲಿ ಬೀಸು, ಒಳಗಡೆ ಹೋಗಿ ಎಣ್ಣೆ ಬಟ್ಟಲು ತೆಗೆದುಕೊಂಡು ಹೇಳಿದಷ್ಟು ಕೇಳು. ತೆಗೆದುಕೋ ಎಣ್ಣೆ ಬಟ್ಟಲನ್ನು. ನನ್ನ ತಾಯಿಯ ಕೈಕಾಲಗಳಿಗೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಸೇವೆ ಮಾಡು. ತೆಗೆದುಕೋ ಎಣ್ಣೆ ಬಟ್ಟಲು. ತಾಯಿ, ನನ್ನ ಸದ್ಗುರುನಾಥನವೇ ಕೈ ಮಾಡಿ ತೋರಿಸಿ ಹೋಗಿದ್ದು ನನ್ನ ಹೇಳಿ ನೀವೇ ನನ್ನ ಗುರು. ನಿಮ್ಮ ಪಾದ ಆ ನನ್ನ ಗುರುನಾಥನ ಪಾದ, ನಿಮ್ಮ ಸೇವಾ ಆ ನನ್ನ ಗುರುನಾಥನ ಸೇವಾ. ನಿಮ್ಮ ಪಾದ ಸೇವೆ ಅಂದರೆ ಭಕ್ತಿ ಪೂರ್ವಕವಾಗಿ ಮಾಡ್ತೀನಿ. ಸರ್ವೇ
ಸಲ್ಲುವ ವಸ್ತು, ಇದು ಸಲ್ಲದ ವಸ್ತು ಅಂತ ಅಂಡೆ ವಿಚಾರ ಮಾಡಿದೆ. ಸೂರ್ಯನಾರಾಯಣ ನೆನೆಸಿಕೊಂಡಿರು. ಬರಂತೆ ಅಗ್ನಿಯು ಅಗ್ನಿದೇವನೆನಿಸಿ, ಗಾಳಿಯು ಗಾಳಿದೇವನೆನಿಸಿ, ಭೂಮಿಯು ಭೂತ ಎನಿಸಿಕೊಂಡಿರು. ಇಂಥ ಪ್ರತ್ಯಕ್ಷ ದೇವತೆಗಳಿಂದಲೇ ಪೂಜರು ಇವರು ಅಪೂರ್ಯರೆಂಬ ಭೇದ ಭಾವ ಬೆಳೆದೆ ಸರ್ವವನ್ನು ಮುಟ್ಟಿ ಸಮತಾಭಾವ ಪ್ರಕಟ ಮಾಡುತ್ತಿರುವಾಗ ದೇವಿನ ಕಿಮ್ಮತ್ತು ಸಹಿತ ಭೇದ ವಾದಿಗಳೆಂಬ ಹಾಡಿಗರಾದ ನಾವು ನಿಜಗುಣ, ಈ ನನ್ನ ತಾಯಿಯ ಪಾದ ಸೇವೆಯನ್ನು ಚೆನ್ನಾಗಿ ಮಾಡಿದೆಯೋ ಅಥವಾ ತುಪ್ಪದ ಮೇಲೆ ತಾಯಿ ಈ ಕಠಿಣವಾದ ಶರೀರವನ್ನು ಒದೆಯುವುದರಿಂದ ತಮ್ಮ ಕೋಮಲವಾದ ಪಾದಕ್ಕೆಷ್ಟು ತಟ್ಟು ಹಚ್ಚಿರಬಹುದು ತಾಯಿ. ಅಕ್ಕ ಮಹಾದೇವಿಯ ಸ್ವರೂಪರಾದ ಮಹಾ ತಾಯಿಯ ಪಾದ ಸ್ಪರ್ಶವಾಯಿತು ನನಗಿದು. ನಾನಿಂದು ತಾನೇ ತಾಯಿ, ನಾನು ಸೇವಾ ಮಾಡುವ ಸಮಯದಲ್ಲಿ ಹಿಂದೆ ಮುಂದೆ ನೋಡತಕ್ಕವನೇ ಅಲ್ಲ, ಬೇಕಿದ್ರೆ ತಮ್ಮ ತಾಯಿಯಲ್ಲಿ ಕೈಗೊಳ್ಳಬಹುದು. ಕೊಡುವೆನು, ನಿನಗೆ ಚೆನ್ನಾದ ಶಿಕ್ಷೆಯನ್ನೇ ಕೊಡುವೆನು. ಬೇಸು, ಒಳಗಡೆ ಒಂದು ಹಣಿಗೆ ಅಂತ ತೆಗೆದುಕೊಂಡ್ವಾ. ನಿಜವನ ತೆಗೆದುಕೊಳ್ಳಿ ಎಣ್ಣೆ ಬಟ್ಟವನ್ನು ನನ್ನ ತಾಯಿಗೆ ತಲೆಗೆ ಎಣ್ಣೆಯನ್ನು ಹಚ್ಚಿ ಈ ಹಣಿಗೆಯಿಂದ ಹಿಕ್ಕಿ ನೀಳವಾದ ತೆರೆ ಹಾಕು. ಆಕಿ ಬೇಗ ಸ್ನಾನ ಮಾಡಲಿ. ತೆಗೆದುಕೋ ಎಣ್ಣೆ ಬಟ್ಟವನ್ನು. ಆಯ್ತಮ್ಮ.
ಮಣ್ಣಿನಲ್ಲಿ ನೀರನ್ನು ಬೆರೆಸಿ ತುಳಿದು ಹರ ಮಾಡುವಂತೆ ನನ್ನ ಗುರುನಾಥನು ನನ್ನ ಮುಕ್ತಿ ಎಂಬ ಪ್ರಾರ್ಥನೆ ಮಾಡುವುದಕ್ಕಾಗಿ ಇಂಥ ಬ್ರಹ್ಮ ರಾಕ್ಷಸಿಯರ ಬಳಿಯಲ್ಲಿ ಇಟ್ಟು ಹೋದರು. ಇವರು ತುಳಿಸಿದಂತೆ ತುಳಿಸಿಕೊಂಡು ಜ್ಞಾನವನ್ನು ಜಿಗುಟು ಮಾಡಿಕೊಂಡು ಹರವಾಗಿ ನಿಲ್ಲುತ್ತೇನೆ. ಮುಕ್ತಿಯ ಪಾತ್ರೆಯಾಗುವುದಕ್ಕೆ ಈ ಮುಕ್ತಿ ತಲೆ ಇದ್ದರೆ ಇದು ಭಯಂಕರ ಬ್ರಹ್ಮ ರಾಕ್ಷಸಿಯ ತಲೆ. ಇದರ ತಲೆ ರಣ ಪಿಶಾಚಿಯ ತಲೆ. ಈ ತಲೆ ನನಗೆ ಹೇಳ್ತಾ ಇದೆ, ನಾ ಮಾಡಿದ ಪಾಪ ಕರ್ಮಗಳ ಕಡೆಗೆ ಕಣ್ಣಿಟ್ಟು ನೋಡು. ಇದು ಒಂದು ಎರಡು ಪಾಪ ಮಾಡಿಲ್ಲ ಈ ತಲೆಯಿಂದ ಎಷ್ಟು ಕೊಲೆಯಾಗಿವೆ, ಎಷ್ಟು ಸುಲಿಗೆಗಳಾಗಿವೆ, ಎಷ್ಟು ಪ್ರತಿಯೊಂದ ಹೆಣ್ಣು ಮಕ್ಕಳ ಬಾಲ್ಯ ಹಾಳಾಗಿದೆ. ದೇವರಿಗೆ ಆಗ ಅದೆಲ್ಲ ಕರ್ಮದಿಂದ ನೀನು ದೂರಿರಲು ಈ ಗುರು ರೂಪದ ತಲೆಗುಡಿ ಆದರೂ ನನಗೆ ಗುರು ಬೋಧನೆ ಕೊಡ್ತಾ ಇದೆ. ಕೊಲೆ ತಲೆ ಕೊಲೆ ಎಷ್ಟು ಭೀಕರ ಪಾಪದಿಂದ ತುಂಬಿರುವೆ. ಯಾಕೆ ತಾಯಿ? ಏನಾಯ್ತು ತಾಯಿ? ಬೇಗ ಹೇಳು ತಾಯಿ, ಬೇಗ ಹೇಳು. ನಾನು ಹುಟ್ಟಿ 50 ವರ್ಷಗಳಾದ
ಅಂಧಕಾರ ಜಗತ್ತಲ್ಲಿ ಇದ್ದನು. ಆ ಅಂಧಕಾರ ಜಗತ್ತವನ್ನು ಬಿಟ್ಟು ಈ ಪೂರ್ಣ ಪ್ರಕಾಶವನ್ನು ಹೊಸ ಜಗತ್ತಿನಲ್ಲಿ ಹುಟ್ಟಿ ಬಂದೆನು. ಮಗನೇ ಪ್ರೇಮ, ತಾಯಿ ಈ ನಿನ್ನ ರೂಪ ನೀತಿಗಳೆಲ್ಲ ಇನ್ನು ನನಗೆ ಹೋದ ಕಾಲ ಧನ್ಯರು. ಮಗಳೇ, ನಾನೇ ಧನ್ಯರು. ಇದೇನು ತಾಯಿ, ಯಾರು ಎಂದು ನೋಡದಂತ ವಿಚಿತ್ರ ವ್ಯವಹಾರವನ್ನು ನಾವು ಕಾಣುವುದಾದೇವೆ. ನೀನೇನು ಹಿಂದಿನ ಕುರುಡಿಯೋ ಅಥವಾ ನಿನ್ನೆ ಕುರುಡಿಯೋ? ಹುಟ್ಟಿ 50 ವರ್ಷವಾಯಿತು. ಹುಟ್ಟು ಕುರುಡಿಯರಿಗೆ ಕಣ್ಣುಗಳು ಬಂದದ್ದು ಇದು ಯಾರು ಎಂದು ಕೇಳದಂತ ಮಾತು. ತಾಯಿ, ಇದು ಯಾರ ಪುಣ್ಯದ ವಶದಿಂದಾಗಿರಬಹುದು? ಮಗಳೇ ಪ್ರೇಮ, ಹಾ, ಪುಣ್ಯ ಎಂಬ ಶಬ್ದವು ಪುಸ್ತಕದಲ್ಲಿ ಮಾತ್ರ ಇರೋದು. ಆದರೆ ಅದು ನಮ್ಮ ಮಸ್ತಕದಲ್ಲಿ ಎಂದೂ ಬಂದಿಲ್ಲ. ಹಾ, ಕುರುಡರಿಗೆ ಕಣ್ಣುಗಳು ಬಂದದ್ದು, ಮೂರ್ಖರಿಗೆ ಬಾಯಿ ಬಂದದ್ದು, ಸತ್ತವರುಗಳು ಜೀವಂತವಾಗಿ ಹುಟ್ಟುಕೊಂಡು ಬಲ್ಲವರು ಬಾಯಿಂದ. ಹೌದು ತಾಯಿ. ಹಾ, ನನ್ನ ತೆರಿಗೆ ಆ ನಿಜವುಗಳ ಹಸ್ತವು ಸಂಖ್ಯೆಯಾಗಿದ್ದಾರೆ. ನನ್ನ 2 ಕಣ್ಣುಗಳು ಬಂದವಳಮ್ಮ. ಹೌದು ತಾಯಿ. ಇಂಥ ಅಗಮ್ಯ ಕಾರ್ಯಗಳು ಮಹಿಮಾ ಪುರುಷರಿಂದಲ್ಲದೆ ಮನುಷ್ಯ ಮಾತ್ರದಿಂದ ಆಗತಕ್ಕ ಮಾತಲ್ಲ ತಾಯಿ. ಈ ಮಾತು ಸತ್ಯ. ಆತನ ಹಸ್ತವು ನಿನ್ನ ತೆರೆಗೆ ಸೋಂಕಿದಾರವೇ ನಿನ್ನ ಕಣ್ಣುಗಳು ಬರಬೇಕಾದ್ರೆ ಈ ನಿತ್ತಂತ ಮಹಿಮಾ ಪುರುಷನು ಮನುಷ್ಯ ಮಾತನಲ್ಲ. ಯಾತಕ್ಕೂ ಬಾರದ ಹೇಸಿ ಹೆಂಗಸರಾದ ನಾವು ಇಬ್ಬರು ಈತನಿಂದ ಅಲ್ಲಸಲದ ಕೆಲಸಗಳನ್ನೆಲ್ಲ ಮಾಡಿಸಿಕೊಂಡೆವು. ಆಡಬಾರದ ಅಪಶಬ್ದಗಳನ್ನೆಲ್ಲ ಆಡಿದೆವು. ತಾಡನ ಮಾಡಬಾರದ ವಸ್ತುಗಳಿಂದ ತಾಡನ ಮಾಡಿದೆವು. ಬಡಿದೆವು, ಬೈದೆವು, ತಿವಿದೆವು, ಒದ್ದೆವು. ಈ ಎಲ್ಲ ಅಪರಾಧಗಳನ್ನು ತನ್ನ ಮನಸ್ಸಿನಲ್ಲಿ ಹಿಡಿಯದೆ ಈ ನನ್ನ ತಾಯಿಗೆ ಹೊಸ ಜನ್ಮವನ್ನು ಕೊಟ್ಟ ಈ ಘನ ಉಪಕಾರವನ್ನು ಇದು ಒಂದೇ ಜನ್ಮದಲ್ಲಿ ಅಲ್ಲ, ಅನಂತ ಜನ್ಮದಲ್ಲಿ ತೀರಿಸಿದರೂ ತೀರುವಂತಿಲ್ಲ. ನಿಜವನ್ನ ಹೇಳುತ್ತೇವೆ ಕೇಳು. ಆನಂದ ಕರುಣಾ
ಉನ್ನತಿಯ ಪುಣ್ಯ ಪುರುಷನೇ, ಏನಿನ ಹಸ್ತವು ಪ್ರತಿ ಶಕ್ತಿನೇ ಉದ್ದ ಮಾಡತಕ್ಕವು ಎಂಬ ಈ ಗೀತವನ್ನು ಅರಿಯದೆ ಈ ನಿನ್ನ ದಿವ್ಯ ಹಸ್ತದಿಂದ ಅಸಹ್ಯವಾದ ಸೇವೆಯನ್ನು ಮಾಡಿಸಿಕೊಂಡು ವಾದ್ಯವು ಬರಬೇಕು ತಿಳಿದೆವು. ನಾವು ಏನೇ ಮಾಡಿದರು ಅಗ್ನಿಯನ್ನು ಹಲವಾರು ಪದಾರ್ಥಗಳ ಮೇಲೆ ಚೆಲ್ಲಿದರೆ ಅದು ತಾನು ಕೆಡಬೇಕು. ಅವುಗಳನ್ನು ಸುಟ್ಟು ತನ್ನ ಸ್ವರೂಪವೇ ಮಾಡಿಕೊಳ್ಳುವಂತೆ ಅಲ್ಲದವರಾದ ನಮ್ಮ ಮನೆಯಲ್ಲಿ ನಿಂತಿದ್ದರು ನಮ್ಮ ಸ್ವರೂಪವನ್ನು ಹೊಂದದೆ ನಮ್ಮನ್ನು ಉದ್ಧಾರ ಮಾಡತಕ್ಕವನಾದ ಈ ನಿನ್ನ ಕನೋಪಕಾರವನ್ನು ಇದು ಒಂದೇ ಜನ್ಮದಲ್ಲಿ ಅಲ್ಲ, ಅನಂತ ಜನ್ಮದಲ್ಲಿ ನನ್ನ ನಿಷ್ಠೆಗೆ ವಿಧವಾಗಿ ಬಂಧಿಸುತ್ತಿರುವಲ್ಲ. ನಾನು ಗುರುವಿನ ಅಡ್ಡಾಪಲಕನು, ಗುರುವಿನ ಆಜ್ಞೆಗನುಸಾರವಾಗಿ ತಮ್ಮಲ್ಲಿ ಸೇವಾ ಮಾಡಲಿಕ್ಕೆ ಅಳವಡಿಸಿದ್ದೇನೆ. ನಾನು ಸೇವಾ ಮಾಡುವ ಸಮಯದಲ್ಲಿ ಈ ಹಸ್ತಗಳಿಂದ ಏನಾದರೂ ಮಹಿಮೆ ತಂದದ್ದೇ ಆಗಲಿ ಅದು ಆನಂದ ಗುರುನಾಥನ ಮಹಿಮೆ ಹೊರತು ನನ್ನದೇನು ಅಲ್ಲ. ಈ ಹಸ್ತಗಳು ಆತನ ಆ ವೀರದ ಹಸ್ತಗಳು ಆತನ ಮಾನಂದವನ್ನು ಮಾಡುತ್ತಿದೆ ಬೇಡ ಅಂತ ಬಿಡುತ್ತೀವಿ. ಈಗ ತಾವು ಕೊಂಡಾಡುವ ನಾವು ಆನಂದ ಗುರುನಾಥನ ಮಹಿಮೆಯನ್ನೇ ಕೊಂಡಾಡಿದ್ದೀವಿ ಹೊರತು ಇದರಲ್ಲಿ ನನ್ನದೇನೂ ಇಲ್ಲ. ನಾನು ಮಾಡಬೇಕ ಮುಂದೆ ಸೇವೆಯನ್ನು ನನಗೆ ಆಜ್ಞಾಪಿಸುತ್ತಾ ಇದ್ದರೆ ಇನ್ನೇನೇ ಸೇವೆ ಇನ್ನೇನೇ ಉದ್ಯೋಗ ಇನ್ನು ಮುಂದೆ ನಮ್ಮ ಆಜ್ಞೆಯಂತೆ ನೀನು ನಡೆಯಬೇಕಾಗಿಲ್ಲ. ಮತ್ತೆ ಇನ್ನು ನಿನ್ನ ಆಜ್ಞೆಯಂತೆ ನಿನ್ನ ಆಜ್ಞೆಯಂತೆ ನಾವಿಬ್ಬರು ಹೊಡೆಯತಕ್ಕವ ಮಗಳೇ ಪ್ರೇಮ ಈತನ ಉಪಕಾರವನ್ನು ಹೀಗೆ ಮಾಡಿ ತಿಳಿಸು. ತಾಯಿ, ಯಾವ ಮನುಷ್ಯನು ಯಾವ ಉದ್ಯೋಗವನ್ನು ಮಾಡುತ್ತಿರುವನು ಅದೇ ಉಪಕಾರ ಕೆಲಸವನ್ನು ಪ್ರತಿ ಉಪಕಾರಕ್ಕೆ ಬಳಸುವಂತೆ. ತಾಯಿ, ಒಡೆಯನು ಉತ್ತಮವಾದ ಚಪ್ಪಲೆಗಳನ್ನು ಹೊಡೆದುಕೊಟ್ಟು, ಅಗಸನು ಸ್ವಚ್ಛವಾಗಿ ಬಟ್ಟೆಗಳನ್ನು ಒಗೆದುಕೊಟ್ಟು, ಜಾರನು ಅತ್ಯುತ್ತಮವಾದ ಬಟ್ಟೆಗಳನ್ನು ನೇಯ್ದುಕೊಟ್ಟು, ಕುಂಬಾರನು ಅತ್ಯುತ್ತಮವಾದ ಗಡಿಗೆಗಳನ್ನು ಮಾಡಿಕೊಟ್ಟು, ತಾಯಿ ಯಾರೇ ಆಗಲಿ ತಮ್ಮ ತಮ್ಮ ಕಾಯಕದಿಂದಲೇ ಪ್ರತ್ಯುಪಕಾರವನ್ನು ತೀರಿಸುವಂತೆ. ನಾನಾದರೂ ಈತನ ನಮ್ಮ ಕಾಯಕದಿಂದಲೇ ಈತನ ಉಪಕಾರವನ್ನು ತೀರಿಸಿದ ಹೇಗಾಗಿತ್ತು? ಅಂದರೆ ಈ ನಿನ್ನ ಕಾಯವನ್ನು ಇತರಗೊಳಿಸುವೆಯಾ? ಹೌದು ತಾಯಿ, ಈತನಿಗೆ ನನ್ನ ಕಾಯವನ್ನೇ ಅಷ್ಟೇ ಅಲ್ಲ, ಇಡೀ ನನ್ನ ಮಾಯಾಜಾಲವನ್ನೇ ಈತನಿಗೆ ಒಪ್ಪಿಸುತ್ತೇನೆ. ಆರು ಎಂಬ ಭಾವನೆಯಿಂದ ಈತನನ್ನು ಅಷ್ಟೊಂದು ಲಕ್ಷ್ಯ ಕೊಟ್ಟು ನಾನು ನೋಡಿದ್ದಿಲ್ಲ. ಸುವರ್, ಈಗ ಲಕ್ಷ್ಯ ಕೊಟ್ಟು ನೋಡಿದರೆ ಲಕಲಕನೆ ಹೊಳೆಯುವ ಚಂದ್ರನಂತೆ ನನ್ನ ಈ ಚೆಲುವಿಕೆಗೆ ಒಪ್ಪುವಂತ ಚೆಲುವನು ಇರುವನು. ಈ ನನ್ನ ಪ್ರಾಯಕ್ಕೆ ಸರಿಯಾದ ಪ್ರಾಯದವನು ಇರುವನು. ಈತನಿಗೆ ನನ್ನ ಕಾಯವನ್ನಷ್ಟೇ ಅಲ್ಲ, ಇಡೀ ನನ್ನ ಮಾಯಾಜಾಲವನ್ನೇ ಈತನಿಗೆ ಒಪ್ಪಿಸಿ ಅಲ್ಪ ಮಟ್ಟಿಗಾದರೂ ಈತನ ಉಪಕಾರವನ್ನು ತೀರಿಸುತ್ತೇನೆ. ನೀನೆಲ್ಲ ಪ್ರೇಮಗೊಂಡ ನಿಜ, ಆದರೆ ನಿನ್ನ ವಿಷಯವಾಗಿ ಆತನ ಮನಸ್ಸಿನಲ್ಲಿ ಪ್ರೇಮ ಹುಟ್ಟುವುದು ಮಾಡಬೇನೇನೋ? ತಾಯಿ, ಪುರುಷ ಜಾತಿಯನ್ನು ನನ್ನ ಮಾಯ